ಅರ್ಕಾವತ್ತು ಮತ್ತು ರಾವತ್ತು ಯಾವಾಗ ಬಳಸಬೇಕು ಎಂದು ನಿಮಗೆ ಗೊತ್ತೇ? ಸರ್ಪ, ಚಕ್ರ. ಸರ್ಪ ಪದದಲ್ಲಿ ಎರಡು ವ್ಯಂಜನಗಳು ಒಂದರ ನಂತರ ಒಂದು ಎಲ್ಲಿ ಕೇಳಿಸುತ್ತವೆ? ಸರ್ಪ, ರ್ ಮತ್ತು ಪ್. ಈ ಎರಡು ವ್ಯಂಜನಗಳಲ್ಲಿ ಮೊದಲನೆಯ ಧ್ವನಿ ರ್ ಆದ್ದರಿಂದ ಅರ್ಕಾವತ್ತು ಬರೆಯುತ್ತೇವೆ. ಈಗ ಚಕ್ರ ಪದದಲ್ಲಿ ಎರಡು ವ್ಯಂಜನಗಳು ಜೊತೆಯಾಗಿ ಎಲ್ಲಿ ಕೇಳಿಸಿವೆ? ಚಕ್ರ, ಕ ಮತ್ತು ರ್. ಈ ಎರಡು ವ್ಯಂಜನಗಳಲ್ಲಿ ರ್ ಧ್ವನಿ ಎರಡನೆಯದು. ಇಲ್ಲಿ ನಾವು ರ ಒತ್ತನ್ನು ಉಪಯೋಗಿಸುತ್ತೇವೆ. ಅಂದರೆ ಸಂಯುಕ್ತಾಕ್ಷರದಲ್ಲಿ ಮೊದಲನೆಯ ಧ್ವನಿ ರ್ ಆದರೆ ಅರ್ಕಾವತ್ತು ಬರೆಯುತ್ತೇವೆ, ಎರಡನೆಯ ಧ್ವನಿ ರ್ ಆದರೆ ರಾವತ್ತು ಬರೆಯುತ್ತೇವೆ. ಈಗ ನಿಮ್ಮ ಸರದಿ. ನಾನು ಈಗ ಹೇಳುವ ಪದಗಳಲ್ಲಿ ಯಾವ ಪದಗಳಿಗೆ ರಾವತ್ತು ಮತ್ತು ಯಾವ ಪದಗಳಿಗೆ ಅರ್ಕಾವತ್ತು ಕೊಡುತ್ತೇವೆ ಹೇಳಿ. ಪತ್ರಿಕೆ, ಸೂರ್ಯ, ನಿರ್ಮಾಣ, ಚಿತ್ರ, ವಜ್ರ, ಪರ್ವತ, ಮಾರ್ಗ.